ನೀವು ನಿಮ್ಮ ಆ ಹೆಣ್ಣನ್ನ ಕರ್ಕೊಂಬಂದು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ವಾಕ್ ಮಾಡ್ಕೊಂಡು ಅವ್ರ ಜೊತೆ ಹೋಗಿ ಅವ್ರ ಜೊತೆ ಕೇಳ್ತಿರಲ್ರಿ. ಯಾರಿಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದೀರಿ? ಒಂದು ಹೆಣ್ಣಿನ MLA ಮಾಡೋಕ್ಕೋಸ್ಕರ ಒಬ್ಬ ವ್ಯಕ್ತಿನ ತೇಜೋವಧೆ ಮಾಡಿ ಒಂದು ವ್ಯಕ್ತಿ ಜೀವನ ಹಾಳು ಮಾಡ್ತಾ ಇದ್ದೀರಲ್ರಿ. ಮುಂದೆ ನಿಮ್ಮ ಹೋರಾಟ ಹೇಗಿರುತ್ತೆ ಸರ್? ಈಗ ಅಂತ ಸರ್, ಅವ್ರಿಗಿರೋದು ಒಂದೇ, ನನ್ನನ್ನು ಸಾಯಿಸಬೇಕು, ಇಲ್ಲ ನಾನು ರಾಜೀನಾಮೆ ಕೊಡಬೇಕು. ಅವ್ರು ನನ್ನ ಮರ್ಡರ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ. ರಾಜೀನಾಮೆ ಕೊಡೋಕೆ ಕೇಳ್ತಾರೆ, ನಾನು ರಾಜೀನಾಮೆ ಕೊಡಲ್ಲ. ಸರ್, ಈಗ ಒಂದು ಹಲ್ಲೆ ಆಗಿದೆ ಅಂತ ಹೇಳಿದ್ರೆ ಬೇರೆಯವ್ರನ್ನ ಕರ್ಕೊಂಡ್ಬಂದು ಹಲ್ಲೆ ಮಾಡ್ತಾರೆ ಅಂತ, ಇವಾಗ ನಿಮ್ಮ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ತಾ ಇದ್ದೀವಿ, ಕಂಪ್ಲೇಂಟ್ ಅನ್ನ ಕೊಡ್ತೀರಾ? ಇವಾಗ ನಾನು ಫ್ಲೆಕ್ಸ್ದು ಕಂಪ್ಲೇಂಟ್ ಇಲ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಳ್ಳಾರಿಲ್ಲ. ಪಾಪ ಅವ್ರು ಏನ್ರಿ ಮಾಡ್ತಾರೆ ಪೊಲೀಸ್ ಅವರು? ಪೊಲೀಸ್ ಚೇರೆ ಸೇಲ್ಗೈತ್ರಿ, ಬಿಡ್ಡಿಂಗ್ ನಡೀತಾ ಐತೆ. ಇಡೀ RR ನಗರದಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ ಬಿಡ್ಡಿಂಗ್ ನಡೀತಾ ಐತೆ. 4 ಕಡೆ ದುಡ್ಡು ಕೊಡ್ಬೇಕ್ರಿ ಒಂದು ಚೇರ್ಗೆ ಬರೋಕ್ಕೆ. ಒಂದು ಪೊಲೀಸ್ ಚೇರ್ ಫಿಲಪ್ ಮಾಡಕ್ಕೆ 4 ಕಡೆ ಕೊಡಬೇಕು. ಒಂದು ಕಡೆ ಕಮ್ಮಿ ಆದರೆ ಇನ್ನೊಬ್ಬ ಒಪ್ಪಲ್ಲ, ಇನ್ನೊಂದು ಕಡೆ ಕಮ್ಮಿ ಆದರೆ ಇನ್ನೊಬ್ಬ ಒಪ್ಪಲ್ಲ. 4 ಜನಕ್ಕೆ ದುಡ್ಡು ಕೊಟ್ಟು ಆಮೇಲೆ ಬಂದು ಆ ಚೇರಲ್ಲಿ ಕುಂತ್ಕೋಬೇಕು. ಲಾ ಆ್ಯಂಡ್ ಆರ್ಡರ್ ಎಲ್ರಿ ಮೇಂಟೈನ್ ಮಾಡೋಕ್ಕಾಗತ್ತೆ? ಸಾರ್ವಜನಿಕರಿಗೆ ಎಲ್ಲಿ ನ್ಯಾಯ ಒದಗಿಸೋಕ್ಕಾಗತ್ತೆ? ನಾನು ಕೋರ್ಟ್ಗೆ ಕೊಡ್ತೀನಿ, ನಾನು ಕೋರ್ಟ್ಗೆ ಕೊಡ್ತೀನಿ. ಪಾಪ ಪೊಲೀಸರು ಏನು ಮಾಡಿ ಪ್ರಚಾರಕ್ಕೆ ಮಾಡಂಗಿರೋ ಹೆಣ್ಣಿನ ಪಕ್ಕದಲ್ಲಿ ಕುಂತ್ಕೊಂಡು ಇವ್ರು ಪ್ರಚಾರ ಮಾಡಿದ್ರೆ ನಾನು ಮಾಡಿದ್ನ? ಸೋತೋಗಿರೋ ಹೆಬ್ಬರ್ತಿನ ಕರ್ಕೊಂಡು ಪ್ರಚಾರ ಮಾಡ್ತಾ ಇರೋದು ಯಾರು? ನಾನು ಮಾಡ್ತಾ ಇದ್ದೀನ ಪ್ರಚಾರ? ನಾನು MLAನೇ. ಪಕ್ಕದಲ್ಲಿ ಯಾರು ನಿಲ್ಸ್ಕೊಂಡಿರೋದು? ಪಾಪ ಬೆಳಗ್ಗೆಯಿಂದನೇ. ಅದ್ರೂ ಮಾಡ್ತೀನಿ, ನಾನು ಕೋರ್ಟ್ಗೂ ಹೋಗ್ತೀನಿ, ಫ್ಲೆಕ್ಸ್ದು ಕಂಪ್ಲೇಂಟು, ಕಮಿಷನರ್ನೇ ಪಾರ್ಟಿ ಮಾಡ್ತೀನಿ. ನನ್ನ ಮೇಲೆ ಹಲ್ಲೆ ಮಾಡಿರೋದಕ್ಕೆ ನಾನು ಕೋರ್ಟ್